ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ 7 ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16 ಕೆಳಗೆ ಕೊಟ್ಟಿರುವ ಚಿತ್ರದ ಮೂಲಕ ತೋರಿಸುವ ಪ್ರಯೋಗದಲ್ಲಿ ಒಂದು ಬಣ್ಣದ ಧೂಮವು ಉಂಟಾಗಲು ಕಾರಣವೇನು? ಇದು 1 ಅಂಕದ ಆಗಿದೆ. ಕೆಳಗೆ ಕೊಟ್ಟಿರುವ ಈ ಚಿತ್ರವನ್ನ ಗಮನಿಸಿ, ಬರ್ನರ್ ಅನ್ನ ಉಪಯೋಗಿಸಿ ಪ್ರಣಾಳವನ್ನ ಕಾಯಿಸ್ತಾ ಇದ್ದಾರೆ. ಹಾಗಿದ್ರೆ ಈ ಪ್ರಣಾಳದಲ್ಲಿ ಏನೇನಿದೆ? ಸೀಸದ ನೈಟ್ರೇಟ್ ಇದೆ. ಜೊತೆಗೆ ಇದನ್ನ ಪೇರ್ ಆಫ್ ಟಾಂಗ್ಸ್ ಇಂದ ಹಿಡ್ಕೊಂಡಿದ್ದಾರೆ ಪ್ರಣಾಳವನ್ನ. ಕಂದು ಬಣ್ಣದ ಧೂಮ ಹೊರ ಹೋಗ್ತಾ ಇದೆ. ಹಾಗಿದ್ರೆ ಕಂದು ಬಣ್ಣದ ಧೂಮ ಹೋಗ್ಲಿಕ್ಕೆ ಕಾರಣವೇನು? ಸೀಸದ ನೈಟ್ರೇಟ್ PbNO3 ಲೆಡ್ ನೈಟ್ರೇಟ್ ಅಂತ ಹೇಳ್ತೀವಿ. ಇದನ್ನ ಹೀಟ್ ಮಾಡಿದಾಗ ಏನಾಗುತ್ತೆ? ಕಾಯಿಸಿದಾಗ ಏನಾಗುತ್ತೆ? ಇಲ್ಲಿ ಉಷ್ಣ ಅಂತ ಬರೋದು. ಸೀಸದ ನೈಟ್ರೇಟ್ ಅನ್ನು ಕಾಯಿಸಿ ನಮಗೆ ಲೆಡ್ ಆಕ್ಸೈಡ್ ಸಿಗುತ್ತೆ. ಇದು ಸಾಲಿಡ್ ಫಾರ್ಮ್ ಅಲ್ಲಿ NO2 ಗ್ಯಾಸ್ ಸಿಗುತ್ತೆ, ಮತ್ತೆ ಆಕ್ಸಿಜನ್ ಸಿಕ್ಕಿರುತ್ತೆ. ಇದು ಸಮೀಕರಣ ಸರಿದೂಗಿಸಿದ ಸಮೀಕರಣ. ನೈಟ್ರೇಟ್ ಇರುವಂತದ್ದು ಕಾಯಿಸಿದಾಗ ಲೆಡ್ ಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅನಿಲ ಆಗಿ ಡಿಕಂಪೋಸ್ ಆಗ್ತದೆ. ಹಾಗಾಗಿ ಇಲ್ಲಿ NO2 ಅನ್ನುವಂಥದ್ದು ಏನಿದೆ ಅಲ್ಲ, ಇದು ಕಂದು ಬಣ್ಣದ ಧೂಮವಾಗಿರುತ್ತೆ. ಹಾಗಾಗಿ ಸೀಸದ ನೈಟ್ರೇಟ್ ವಿಭಜನೆಯಿಂದ ಕಂದು ಬಣ್ಣದ ಧೂಮವಾಗಿ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಕಂದು ಬಣ್ಣದ ಧೂಮ ಉಂಟಾಗಲು ಕಾರಣವೇನೆಂದ್ರೆ ಸೀಸದ ನೈಟ್ರೇಟ್ ವಿಭಜನೆಯಿಂದ ಕಂದು ಬಣ್ಣದ ಧೂಮವಾಗಿ ನೈಟ್ರೋಜನ್ ಡೈಆಕ್ಸೈಡ್ NO2 ಬಿಡುಗಡೆಯಾಗುತ್ತದೆ. ಥ್ಯಾಂಕ್ ಯು.